ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಸೊ ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಓದಿದಂತಹ ಪುಸ್ತಕ ಮಹರ್ಷಿ ವಾಲ್ಮೀಕಿ ಅವರಿಂದ ರಚಿಸಲ್ಪಟ್ಟಂತಹ ರಾಮಾಯಣ. ನಮ್ಮ ಪ್ರಭು ರಾಮರ ಕುರಿತಾದ ಚರಿತ್ರೆಯನ್ನ ನಾವು ಬಹಳ ಸಂಕ್ಷಿಪ್ತವಾಗಿ ಓದಿದ್ವಿ. ಈ ಪುಸ್ತಕವನ್ನು ನಾನು ತೆಗೆದುಕೊಂಡಿದ್ದು ಇಸ್ಕಾನ್ ಟೆಂಪಲ್ನವರ ಕಡೆಯಿಂದ. ಮೂಲತಃ ಕಥೆ ಅಥವಾ ಗದ್ಯ ರೂಪದಲ್ಲಿ ಏನು ಆಕ್ಚುಯಲ್ ಪುಸ್ತಕ ಇದೆ ಅದು 589 ಪುಟಗಳದಿದೆ. ಅದಕ್ಕಿಂತ ಹೆಚ್ಚಿನದ್ದು ಮುಂದೆ ಹಿಂದ್ಗಡೆ ಇರುತ್ತೆ. ಬಟ್ ಆಸ್ ಆಫ್ ಸ್ಟೋರಿ ಅಂತ ಬಂದ್ಬಿಟ್ರೆ 589 ಪುಟಗಳ ಇದೊಂದು ಪುಸ್ತಕ. ಬಹಳ ಸಂಕ್ಷಿಪ್ತವಾಗಿ ಬರೆದ್ರು, ಬಹಳ ಉತ್ತಮವಾಗಿ, ಬಹಳ ಸೊಗಸಾಗಿ ಬರೆದಿದ್ದಾರೆ. ಸೊ ಅದು ಬರೆದ್ರು ಅವ್ರ ಹಿಂದ್ಗಡೆ ಕೆಲವೊಂದಿಷ್ಟು ನೋಟನ್ನು ಕೊಟ್ಟಿದ್ದಾರೆ. ಅದನ್ನೊಂಚೂರು ಓದ್ಬಿಡ್ತೀನಿ ಕೇಳಿ. ಇದು ರಾಮಾಯಣದ ಒಂದು ಆಧುನಿಕ ಕಾಲ್ಪನಿಕ ಆವೃತ್ತಿಯಲ್ಲ. ಈ ಆವೃತ್ತಿಯು ಸತ್ಯ ನಿರೂಪಣೆಯಾಗಿದ್ದು ಸಂಕ್ಷಿಪ್ತವಾಗಿದೆಯಾದರೂ ಮೂಲ ಗ್ರಂಥಕ್ಕೆ ವಿಧೇಯವಾಗಿದೆ. ಅಂದರೆ ಮೂಲತಃ ರಾಮಾಯಣದಲ್ಲಿ 24,000 ಶ್ಲೋಕಗಳಿದ್ದಾವೆ. ಇದನ್ನ ನನ್ನಂತ ಹುಲುಮಾನವ ಅಥವಾ ಪಾಮರರು ಓದಲಿಕ್ಕೆ ಅಸಾಧ್ಯ. ಹಾಗಾಗಿಯೇ ಅದನ್ನ ಓದಬೇಕಾದ್ರೆ ಯಾವುದಾದ್ರೂ ಪಂಡಿತೋತ್ತಮರೇ ಆಗಿರಬೇಕು ಅಥವಾ ಆಗಿರಬಹುದು. ಇಸ್ಕಾನ್ ಟೆಂಪಲ್ನವರಿಗೆ ನನ್ನ ಕಡೆಯಿಂದ ಒಂದು ಧನ್ಯವಾದಗಳು. ಯಾಕಂದ್ರೆ ನಮ್ಮಂತ ಪಾಮರರಿಗೂ ಓದಲಿಕ್ಕೆ ತಲುಪಿಸಿದ್ದೀರಾ ಇಂಥ ಪುಸ್ತಕಗಳನ್ನ. ಅದು ತುಂಬ ಮನಸ್ಸಿಗೆ ಸಂತೋಷ ಕೊಡ್ತದೆ. ಒಟ್ಟು ಮೂಲತಃ 45,000 ಪ್ರತಿಗಳು ಈಗ ಆಲ್ರೆಡಿ ಮಾರಾಟ ಆಗಿದೆ. ಅದಾದ್ಮೇಲೆ ಇದು 5ನೇ ಮುದ್ರಣ ಪರಿಷ್ಕೃತ ನನಗೆ ಅನಿಸಿದ ಮಟ್ಟಿಗೆ. ಸೊ ಅದು 10,000 ಪುಸ್ತಕಗಳನ್ನು ಇವರು ಮುದ್ರಣ ಮಾಡಿದ್ದಾರೆ. ಸೊ ಒನ್ ಆಫ್ ದ ಬೆಸ್ಟ್ ಬುಕ್ ನಾವು ಓದಲಿಕ್ಕೆ. ಇನ್ನು ಈ ಪುಸ್ತಕದಲ್ಲಿ ರಾಮಾಯಣವನ್ನ ಒಟ್ಟು 7 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಅವುಗಳನ್ನ ಸಪ್ತಕಾಂಡಗಳು ಅಂತ ಕರೀತಾರೆ. ಮೊದಲನೆಯದು ಬಾಲಕಾಂಡ. ಇನ್ನು ಈ ಬಾಲಕಾಂಡದಲ್ಲಿ ರಾಮಪ್ರಭುಗಳ ಬಾಲ್ಯ, ಅವರ ಬಾಲಲೀಲೆಗಳು ಹಾಗೂ ಅವರ ಸೀತಾ ಸ್ವಯಂವರ ಆದ ಮೇಲೆ ಅವರ ವಿವಾಹ, ಅವರು ಧನಸ್ಸನ್ನೆತ್ತಿ ಅದನ್ನು ಝೇಂಕರಿಸಿ ಆ ಬಿಲ್ಲನ್ನು ಮುರಿದಿದ್ದು ಎಲ್ಲ ಪ್ರತಿಯೊಂದನ್ನು ಬಹಳ ಸುಂದರವಾಗಿ ಕಥೆಯ ರೂಪದಲ್ಲಿ ಕೊಟ್ಟಿದ್ದಾರೆ. ಇನ್ನು ಎರಡನೆಯದು ಅಯೋಧ್ಯಾಕಾಂಡ. ಸೀತಾ ಸ್ವಯಂವರದಿಂದ ಮಹಾಪ್ರಭುಗಳು ಏನು ಅಯೋಧ್ಯೆಗೆ ಆಗಮಿಸ್ತಾರೆ, ಅವರ ಪಟ್ಟಾಭಿಷೇಕವಾಗಬೇಕಾಗಿರ್ತದೆ. ಬಟ್ ಮಾತೆ ಕೈಕೆಗೇನು ದಶರಥ ಮಹಾರಾಜರು ವರಗಳನ್ನು ನೀಡಿರ್ತಾರೆ. ಆ ವರಗಳನ್ನು ಉಪಯೋಗಿಸಿ ಕೈಕೆ ಮಾತೆಯು ಏನು ನಮ್ಮ ರಾಮಪ್ರಭುಗಳನ್ನು ಅರಣ್ಯಕ್ಕೆ ದೂಡುವ ಸಂಚನ ಮಾಡ್ತಾರೆ. ಅದಾದಮೇಲೆ ತಂದೆಯ ಏನು ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುವಂಥ ರಾಮಪ್ರಭುಗಳು ಸೀತಾಮಾತೆ ಹಾಗೂ ಲಕ್ಷ್ಮಣರೊಡನೆ ವನವಾಸಕ್ಕೆ ಹೋಗುವುದು ಇದರಲ್ಲಿದೆ ಅಯೋಧ್ಯಾಕಾಂಡದಲ್ಲಿ. ನೆಕ್ಸ್ಟ್ ಬರೋದು 3ನೇ ಭಾಗ ಅರಣ್ಯಕಾಂಡ. ಅರಣ್ಯಕಾಂಡದಲ್ಲಿ ಅವರು ಅರಣ್ಯದಲ್ಲಿ ವಾಸಿಸುವಂತಹ ಒಂದು ಕಥಾಚಿತ್ರವನ್ನು ನಿಮ್ಮೆದುರಿಗೆ ಕೊಡ್ತಾರೆ. ಅದಾದ್ಮೇಲೆ ಸೀತಾಪಹರಣವನ್ನು ಅದರಲ್ಲಿ ತೋರಿಸ್ತಾರೆ. ರಾವಣ ಏನು ಬಂದು ಸೀತಾಮಾತೆಯನ್ನ ಅಪಹರಿಸ್ತಾರೆ. ಜಿಂಕೆ ಮಾರುವೇಷದಲ್ಲಿ ಬಂದು ಸಾಧುವಾಗಿ ಬಂದು ಅವರು ಸೀತೆಯನ್ನು ಅಪಹರಣ ಮಾಡೋದಾಗ್ಲಿ ಅಥವಾ ಜಿಂಕೆಯ ಕಥೆಯನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬರೋದು ಕಿಷ್ಕಿಂಧ ಕಾಂಡ. ಇಡೀ ರಾಮಾಯಣದಲ್ಲೇ ಒಂದು ಹಾರ್ಟ್ ಆಫ್ ದ ರಾಮಾಯಣ ಅಂತ ಹೇಳಿದ್ರು ಅಡ್ಡಿ ಇಲ್ಲ. ಯಾಕಂದರೆ ರಾಮಪ್ರಭುಗಳಿಗೆ ಸೀತಾಮಾತೆಯನ್ನು ಏನು ಹುಡುಕಿ ತರಲು ಸಾಧ್ಯವಾಗುವುದೇ ಈ ವಾನರರಿಂದ. ಆ ಕಿಷ್ಕಿಂಧ ಕಾಂಡದಲ್ಲಿ ಸುಗ್ರೀವ ಮತ್ತು ವಾಲಿಯರ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ಅದಾದಮೇಲೆ ರಾಮಪ್ರಭುಗಳು ಸುಗ್ರೀವನನ್ನು ಪಟ್ಟಾಭಿಷೇಕ ಮಾಡ್ತಾರೆ. ವಾಲಿಯನ್ನು ಕೊಂದು ಸುಗ್ರೀವನನ್ನು ಸಿಂಹಾಸನದ ಮೇಲೆ ವಿರಾಜಮಾನವಾಗಿ ಮಾಡ್ತಾರೆ. ಅದಾದಮೇಲೆ ಸುಗ್ರೀವರು ಇವರೆಲ್ಲ ಕಿಷ್ಕಿಂಧೆಯ ರಾಜನಾದ್ಮೇಲೆ ಸೀತೆಯ ಅನ್ವೇಷಣೆಯನ್ನು ಮಾಡಲಿಕ್ಕೆ 5ನೇ ಭಾಗದಲ್ಲಿ ಹೋಗ್ತಾರೆ. ಸುಂದರಕಾಂಡದಲ್ಲಿ ಸೀತಾನ್ವೇಷಣೆ ಅಂತ ಬರ್ತದೆ. ಅಂದರೆ ಇಡೀ ಜಗತ್ತಿನ ತುಂಬೆಲ್ಲ ಪೂರ್ವ ಪಶ್ಚಿಮ ದಕ್ಷಿಣೋತ್ತರವಾಗಿ ಕೋಟ್ಯಾನುಕೋಟಿ ವಾನರರನ್ನ ಭಾಗ ಮಾಡಿ ಸೀತಾಮಾತೆಯನ್ನು ಹುಡುಕ್ಲಿಕ್ಕೆ 1 ತಿಂಗಳ ಅವಧಿಯನ್ನು ಕೊಟ್ಟು ಸುಗ್ರೀವರು ಆಜ್ಞೆಯನ್ನು ಹೊರಡಿಸ್ತಾರೆ. ಅದೇ ಸುಗ್ರೀವಾಜ್ಞೆ ನಾವು ನಮ್ಮ ಭಾರತ ಸಂವಿಧಾನದಲ್ಲಿಯೂ ನೋಡಿದ್ದೀವಿ. ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರವನ್ನು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಹೊಂದಿದ್ದಾರೆ. ಇದು ನಮಗೆ ಗೊತ್ತು. ಯಾಕಂದ್ರೆ ಏನೋ ಒಂಚೂರು ಕಾಂಪಿಟೇಟಿವ್ ಸ್ಟಡಿ ಮಾಡ್ತಿರೋದ್ರಿಂದ
ಸೊ ನನಗೆ ಅದಕ್ಕೂ ಇದಕ್ಕೂ ಏನು ಸಾಮ್ಯತೆ ಇದೆಯೋ ಅದು ನನಗೆ ಇನ್ನೂ ತಿಳಿದಿಲ್ಲ, ನಾನು ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಬಟ್ ಸುಗ್ರೀವಾಜ್ಞೆ ಅಂತ ಬಂದಾಗ ಆ್ಯಸ್ ಅ ಕಾಂಪಿಟೇಟಿವ್ ಸ್ಟೂಡೆಂಟ್ ನಮ್ಮ ಮೈಂಡಲ್ಲಿ ಬರೋದು ಒಂದೇ, ರಾಷ್ಟ್ರಾಧ್ಯಕ್ಷರು ಅಥವಾ ರಾಜ್ಯಪಾಲರೇ ಬಂದ್ಬಿಡ್ತಾರೆ. ಸೊ ಹಾಗಾಗಿ ಅದು ನೆನಪಾಯಿತು, ಅದನ್ನ ಹೇಳಿದೆ. ನೆಕ್ಸ್ಟ್ ಬರೋದು ಯುದ್ಧಕಾಂಡ ಭಾಗ 6. ಯುದ್ಧಕಾಂಡದಲ್ಲಿ ಸೀತೆಯನ್ನ ಏನು ನಮ್ಮ ಪ್ರಭು ಬಜರಂಗಬಲಿ ಅಥವಾ ಹನುಮಂತನವರು ಹುಡುಕ್ತಾರೆ. ಇಡೀ ಯಾವುದದು ನಮ್ಮ ಹಿಂದೂ ಮಹಾಸಾಗರ ಸಮುದ್ರವನ್ನ 100 ಯೋಜನೆಗಳಳತೆಯ ಒಂದು ಸಮುದ್ರವನ್ನ ಒಂದೇ ಜಿಗಿತದಲ್ಲಿ ಅವರು ಹಾರಿ ಲಂಕೆಗೆ ಧಾವಿಸಿ ಅಲ್ಲಿ ಸೀತಾಮಾತೆಯನ್ನ ಹುಡುಕಿ, ಅದು ತುಂಬ ಸೊಗಸಾಗಿ ಬರೆದಿದ್ದಾರೆ. ಬಟ್ ಏನಂದ್ರೆ ನಮ್ಮ ಪ್ರಭು ಹನುಮಾನ್ ಜಿ ಏನಿದಾರಲ್ಲ ಅವ್ರ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಅದೆಲ್ಲೋ ಒಂದ್ ಕಡೆ ಬೇಜಾರಾಗ್ತದೆ, ಏನಪ್ಪಾ ಇದು ನಮ್ಮ ಪ್ರಭುಗಳದ್ದು ಇಷ್ಟು ಕಡಿಮೆ ಕೊಟ್ಬಿಟ್ಟಿದಾರಲ್ಲ ಅಂತ. ಬಟ್ ಇದು ರಾಮಾಯಣ, ಹನುಮಂತರ ಚರಿತ್ರೆ, ಹನುಮಾನ್ ಜಿಯ ಚರಿತ್ರೆ ಅಲ್ಲಲ್ಲ. ಸೊ ಹಾಗಾಗಿ ಅದನ್ನು ನಾವು ಅರ್ಥ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಇನ್ನು ಯುದ್ಧಕಾಂಡದಲ್ಲಿ ಹನುಮಂತ, ಅಂಗದ, ಸುಗ್ರೀವ, ರಾಮ, ಲಕ್ಷ್ಮಣರೆಲ್ಲರೂ ರಾವಣನನ್ನ ಎದುರಿಸಿ, ಅಂದರೆ ಲಂಕೆಗೆ ಒಂದು ಸೇತುವೆಯನ್ನು ಮಾಡಿಕೊಂಡು ಅಲ್ಲಿಂದ ದಾಟಿ ಲಂಕೆಗೆ ಹೋಗಿ ಸೀತಾಮಾತೆಯನ್ನು ರಕ್ಷಣೆಯನ್ನು ಮಾಡಲಿಕ್ಕೋಸ್ಕರ, ಸೀತಾಮಾತೆಯನ್ನು ಮರಳಿ ತರಲಿಕ್ಕೋಸ್ಕರ ಏನು ಯುದ್ಧ ಮಾಡ್ತಾರಲ್ಲ ಆ ಯುದ್ಧದ ಬಗ್ಗೆ. ಬಟ್ ಒಂದು ಹೇಳಬೇಕು, ಅದರಲ್ಲಿ ರಾವಣನ ಮಗ ಇಂದ್ರಜಿತುವಿನ ಏನು ಅಗಾಧವಾದ ಶಕ್ತಿ ಇರ್ತದೆ ಅದನ್ನು ಮೆಚ್ಚಲೇಬೇಕು. ಒಬ್ಬ ರಾಕ್ಷಸನಾಗಿ ಅವನ ಹತ್ರ ಅಷ್ಟೆಲ್ಲ ವಿದ್ಯೆಗಳಿದ್ದು ಕಡೆಗೆ ಹತನಾಗೆ ಆಗ್ತಾರೆ. ಆದರೆ ಅವರು ಏನು ಯಜ್ಞ ಯಾಗಾದಿ ಮಾಡಿ ಹವಿಸ್ಸನ್ನು ಅಗ್ನಿದೇವನಿಗೆ ಕೊಟ್ಟ ಬಳಿಕ ಆ ಅಗ್ನಿಕುಂಡದಿಂದ ಒಂದು ರಥ ಬರ್ತದೆ, ಅದರಲ್ಲಿ ಹೋಗಿ ಅವರು ಕುಳಿತು ಯುದ್ಧ ಮಾಡಿದ್ರಷ್ಟೇ ಅವರಿಗೆ ಜಯ ಪ್ರಾಪ್ತಿ ಆಗ್ತಿರ್ತದೆ. ಇದನ್ನು ಅರಿತಂತಹ ರಾವಣನ ತಮ್ಮ ವಿಭೀಷಣ ಏನು ಧರ್ಮನಿಷ್ಠೆಯಿಂದಲೇ ನಡ್ಕೊಳ್ತಿದ್ರು, ಅವರು ಇದನ್ನೆಲ್ಲ ಅವರ ಗುಟ್ಟನ್ನೆಲ್ಲ ರಾಮಪ್ರಭುಗಳಿಗೆ ಹೇಳಿದ್ದರಿಂದಲೇ ಆ ಯುದ್ಧದಲ್ಲಿ ನಮ್ಮ ರಾಮಪ್ರಭುಗಳು ವಿಜಯವನ್ನು ಸಾಧಿಸಿದ್ದು ಅಂತ ಹೇಳ್ಬೋದು. ಯಾಕಂದರೆ ವಿಭೀಷಣರು ಪ್ರತಿಯೊಂದನ್ನು ರಾಮಪ್ರಭುಗಳಿಗೆ ಹೇಳ್ತಿರ್ತಾರೆ. ಇನ್ನು ನೆಕ್ಸ್ಟ್ ಬರೋದು ಕಡೆಯ ಭಾಗ ಉತ್ತರಕಾಂಡ. ಉತ್ತರಕಾಂಡದಲ್ಲಿ ಮತ್ತೆ ಈ ಏನು 14 ವರ್ಷಗಳ ವನವಾಸವನ್ನು ಮುಗಿಸಿ ಅದಾದಮೇಲೆ ಸೀತಾಮಾತೆಯವರೊಡನೆ ಅಯೋಧ್ಯೆಗೆ ಬರ್ತಾರೆ. ರಾಮ ಪ್ರಭುಗಳ ಪಟ್ಟಾಭಿಷೇಕವೂ ಆಗ್ತದೆ. ಅದಾದಮೇಲೆ ಜನನಿಂದೆಗೆ ಅಂಜಿದಂತಹ ರಾಮಪ್ರಭುಗಳು ಮತ್ತೆ ಸೀತೆಯನ್ನು ವನವಾಸಕ್ಕೆ ಕಳಿಸ್ತಾರೆ. ಒಂದು ಗರ್ಭಿಣಿಯಾದಂತಹ ಸೀತಾಮಾತೆಯನ್ನು ಲಕ್ಷ್ಮಣ ಬಿಟ್ಟು ಬರೋದಿದೆಯಲ್ಲ, ಅದು ತುಂಬ ಬೇಜಾರಾಗ್ತದೆ ಓದುವಾಗ. ಯೂಶುವಲಿ ನೀವು ಕೆಲವೊಂದಿಷ್ಟು ಏನಂದ್ರೆ ನೀವು ಮನಸ್ಪೂರ್ವಕವಾಗಿ ಓದ್ತಾ ಇದ್ದರೆ ಆ ಪುಸ್ತಕವನ್ನು ನಿಮಗೆ ಲಿಟ್ರಲಿ ನಿಮ್ಮ ಕಣ್ಣು ಮುಂದೆನೇ ಎಲ್ಲ ನಡೀತಿದೆ ಅನ್ನೋ ರೀತಿ ನಿಮಗೆ ಭಾಸ ಆಗ್ತದೆ. ಕೆಲವೊಂದಿಷ್ಟು ಕಡೆ ಕಣ್ಣೀರು ಬರೋದು ಸಹಜ. ರಾವಣನು ಸೀತಾಮಾತೆಯನ್ನು ಅಪಹರಣ ಮಾಡಿದಾಗ ರಾಮ ಪ್ರಭುಗಳು ಏನು ರೋದನೆ ಇದೆಯಲ್ಲ ಅದು ತುಂಬ ಮನಸ್ಸಿಗೆ ನೋವಾಗ್ತದೆ ಆಗ. ಅದಾದಮೇಲೆ ಈ ಪಟ್ಟಾಭಿಷೇಕ ಆದಮೇಲೆ ಜನನಿಂದನೆಗೆ ಎದುರಿದಂಥ ರಾಮಪ್ರಭುಗಳು ಮತ್ತೆ ಸೀತೆಯನ್ನು ಕಾಡಿ ಕಟ್ಟಿದಾಗ ಅದು ಅವರ ಗರ್ಭಾವಸ್ಥೆಯಲ್ಲಿ ಅದು ಮನಸ್ಸಿಗೆ ತುಂಬ ನೋವು ಕಿರಿಕಿರಿಯನ್ನು ಉಂಟು ಮಾಡ್ತದೆ. ನೀವು ಓದೋ ಸಮಯದಲ್ಲಿ ಯಾಕಾದರೂ ಬೇಗ ಮುಗಿತಿಲ್ಲಪ್ಪ ಇದು ಓದೋದು ಅಂತ ಅನಿಸೋದು ನಿಜ. ಇದೇನು ಒಟ್ಟು 7 ಕಾಂಡಗಳ ಬಗ್ಗೆ ಇದೆ. ಲವಕುಶರ ಬಗ್ಗೆನೂ ಚೂರು ಮಾಹಿತಿ ಇದೆ. ಅವರು ಇಡೀ ರಾಮಾಯಣವನ್ನು ಪ್ರಭುಗಳ ಮುಂದೆನೇ ಹೇಳಿ ಅದಾದಮೇಲೆ ಸೀತಾಮಾತೆ ಮತ್ತೊಂದು ಪರೀಕ್ಷೆಯನ್ನು ಒಡ್ಡಿ ತದನಂತರ ಭೂದೇವಿ ಸೀತಾಮಾತೆಯನ್ನು ಕರ್ಕೊಂಡು ತಮ್ಮ ನಿವಾಸಕ್ಕೆ ಹೋಗೋದು, ಅದಾದಮೇಲೆ ಶ್ರೀರಾಮ ಪ್ರಭುಗಳ ಪರಂಧಾಮದವರೆಗೂ ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಇನ್ನು ರಾಮಾಯಣದ ಗೆಲುವಿಗೆ ಮೂಲ ಕಾರಣರಾದಂತಹ ಹನುಮಾನ್ ಜಿಯವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲಿಲ್ಲ ಅಂದರೆ ರಾಮಾಯಣವನ್ನು ಓದಿದ್ದು ಅದು 100ಕ್ಕೆ ಒಂದು 75% ಸಾರ್ಥಕ ಆಗ್ತದೆ. ಬಟ್ ಹನುಮಾನ್ ಜಿಯವರ ಬಗ್ಗೆ ಮಾತಾಡಲಿಲ್ಲ ಅಂದರೆ ಇನ್ನು 30% ತೂಕವನ್ನು ಆ ಮಹಾತ್ಮರೊಬ್ಬರೇ ಹಿಡ್ಕೊಂಡಿದ್ದಾರೆ. ಯಾಕಂದರೆ ಅವರಿಗೆ ಅವರ ಶಕ್ತಿಯ ಬಗ್ಗೆನೇ ಅರಿವಿರೋದಿಲ್ಲ. ಬಾಜು ಎಲ್ಲ ವಾನರರು ಅವರನ್ನು ಹೊರದುಂಬಿಸಿದಾಗ ಒಂದೇ ಒಂದು ನೆಗೆತಕ್ಕೆ
ಇಡೀ ಸಮುದ್ರ 100 ಯೋಜನೆಯಗಳತೆಯ ಸಮುದ್ರವನ್ನು ನಿರರ್ಗಳವಾಗಿ ದಾಟ್ತಾರೆ. ಅಲ್ಲಿ ಬಂದಂತಹ ಎಷ್ಟೋ ಅವರಿಗೆ ಅಡೆತಡೆಗಳು ಬರ್ತದೆ, ಅವನ್ನೆಲ್ಲ ನಿವಾರಿಸ್ಕೊಂಡು ಹೋಗ್ತಾರೆ. ಅದಾದಮೇಲೆ ಲಂಕೆಯನ್ನು ತಲುಪಿದ ಮೇಲೆ ಈ ಹೆಚ್ಚು ಕಡಿಮೆ ಒಂದು ಇಡೀ ಲಂಕೆಯನ್ನು ನೋಡಿ ಬರ್ತಾರೆ. ಎಲ್ಲ ಅರಮನೆಗಳು ಪ್ರತಿಯೊಂದು ನೋಡಿ ಬಂದಾಗೂ ಅವರಿಗೆ ಸೀತಾಮಾತೆಯ ಸುಳಿವು ಸಿಗಲಾರ್ದಾಗ ಎಲ್ಲಿಯೂ ಸೀತೆಯನ್ನು ಈ ದುಷ್ಟ ರಾಕ್ಷಸ ಸಂಹರಿಸಿರಬಹುದೇನೋ ಅಂತ ಚಿಂತಾಕ್ರಾಂತರಾದಂತಹ ಆ ಪರಿಸ್ಥಿತಿ. ಅದಾದಮೇಲೆ ಅವರ ಮನಸ್ಸು ಹೇಳ್ತಿರ್ತದಿಲ್ಲ, ಸೀತಾಮಾತೆ ಇಲ್ಲೇ ಎಲ್ಲೋ ಇರಬಹುದು ಅಂತ. ಅಶೋಕವನದಲ್ಲಿ ಸೀತಾಮಾತೆಯನ್ನು ನೋಡುವವರೆಗೂ ಅವರು ಪಟ್ಟಂತಹ ಕಷ್ಟ ಶ್ರಮ, ಅದಾದಮೇಲೆ ಸೀತಾಮಾತೆ ಬಳಿ ಹೋಗಿ ಅವರು ರಾಮಚಂದ್ರ ಪ್ರಭುಗಳು ಕೊಟ್ಟಂತಹ ಒಂದು ಕ್ಲೂ ಅಥವಾ ಅವರು ಒಂದು ಕೊಟ್ಟಿರ್ತಾರಲ್ಲ, ಉಂಗುರ ಕೊಟ್ಟಿರ್ತಾರೆ. ಅದರಲ್ಲಿ ಅವರ ಶ್ರೀ ರಾಮ ಅಂತ ಹೆಸರು ಬರೆದಿರ್ತದೆ. ಅದನ್ನು ನೋಡಿದಾಗ ಸೀತಾಮಾತೆಯವರಿಗೆ ಒಂದು ನಂಬಿಕೆ ಬರ್ತದೆ, ಇವರು ನಮ್ಮ ಹಿತೈಷಿಗಳು ಅಥವಾ ಪ್ರಭು ರಾಮರೇ ಇವರನ್ನು ಕಳಿಸಿದ್ದು ಅಂತ. ಅದಾದಮೇಲೆ ಸೀತಾಮಾತೆಯವರು ಹೊಳ್ಳಿ ಅವರಿಗೆ ಒಂದು ತಾವು ತಲೆಗೆ ಹಾಕೊಳ್ಳುವ ಅದಕ್ಕೇನೋ ಅಂತಾರೆ, ನನಗೆ ಗೊತ್ತಿಲ್ಲ, ಕ್ಷಮಿಸಿ. ಅದು ಬಂಗಾರದಿಂದ ಇರ್ತದೆ. ಕೆಲವೊಂದಿಷ್ಟು ಕಥೆಗಳನ್ನು ಹೇಳ್ತಾರೆ ಅವರು, ಯಾಕಂದರೆ ರಾಮಪ್ರಭುಗಳು ಅವರನ್ನು ನಂಬಬೇಕು, ಹನುಮಾನ್ಜಿ ಅವರನ್ನು ನಂಬಬೇಕು ಅಂತ. ಅದಾದಮೇಲೆ ನಾವೆಲ್ಲ ತಿಳ್ಕೊಂಡಿದ್ವಿ, ಯುದ್ಧ ಕಣದಲ್ಲಿ ಯುದ್ಧ ನಡೆದಾಗ ಅಂಜನಿ ಪರ್ವತವನ್ನು ರಾಮಪ್ರಭುಗಳು ಹಿಮಾಲಯದಿಂದ 1 ಸತಿ ತಂದರು ಅಂತ ನಾನು ತಿಳ್ಕೊಂಡಿದ್ದೆ. ಬಟ್ ಅದು ತಪ್ಪು. ಹನುಮಾನ್ಜಿಯವರು 2 ಸಲ ಪರ್ವತವನ್ನು ಹೊತ್ಕೊಂಡು ಬರ್ತಾರೆ. ಅದನ್ನು ಕೇಳಿ ನನಗೆ ಹೇಗಾಗ್ಬಿಡ್ತು ಅಂದರೆ ಮೈಯೆಲ್ಲ ಒಂದು ಸತಿ ಕಂಪಿಸ್ಬಿಡ್ತು. ನಾವೆಲ್ಲ 1 ಸತಿ ಕೇಳಿದ್ವಿ, ಆದರೆ ಹನುಮಾನ್ಜಿಯವರು 2 ಸತಿ ಪರ್ವತವನ್ನು ಹೊತ್ಕೊಂಡು ಬರ್ತಾರೆ. ಅದ್ರ ಜೊತೆಗೆ ಇವರಲ್ಲದೆ ಇವರು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದಂಥವ್ರು. ಇವರನ್ನು ಬಿಟ್ಟು ಸುಗ್ರೀವ ಮಹಾರಾಜರು ಮತ್ತು ಅಂಗದ ಉತ್ತರಾಧಿಕಾರಿ ವಾಲಿಯ ಮಗ. ಬಟ್ ಅವರು ಬಹಳ ಕಷ್ಟಪಡ್ತಾರೆ. ನೀವು ಪುಸ್ತಕ ಓದಿದ್ರೆ ಗೊತ್ತಾಗ್ತದೆ ಅವರು ಯಾವ ಥರ ಕಷ್ಟಪಟ್ಟು ಯುದ್ಧವನ್ನು ಮಾಡಿ, ಎಷ್ಟು ಘನಘೋರವಾದ ಯುದ್ಧಗಳು, ಅವರನ್ನು ಎಷ್ಟು ಘಾಸಿಗೊಳಿಸಿದ್ರು ಅವರು ಮತ್ತೆ ಎದ್ದು ನಿಂತು ಯುದ್ಧ ಮಾಡುವ ಹುಮ್ಮಸ್ಸು, ಅದನ್ನೆಲ್ಲ ನೆನೆದ್ರೆ ತುಂಬ ಖುಷಿ ಆಗ್ತದೆ. ಪುಸ್ತಕವನ್ನು ನೀವು ಓದಲಿಕ್ಕೆ ಬಹಳ ಸಮಯ ಏನು ಹಿಡಿಯೋದಿಲ್ಲ. ನನಗನ್ಸಿದ ಮಟ್ಟಿಗೆ ಒಂದು 8 ರಿಂದ 10 ಗಂಟೆ ನೀವು ತೆಗೆದಿಟ್ಟರೂ ಸಾಕು. ಇನ್ನು ನಮ್ಮ ಮುಂದಿನ ಪುಸ್ತಕದ ಬಗ್ಗೆ ಹೇಳುವ ಸಮಯ. ನಮ್ಮ ಮುಂದಿನ ಪುಸ್ತಕ ಜುಗ್ಗಾರಿ ಕ್ರಾಸ್ ಅಂತ KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಂತಹ ಒಂದು ಸಣ್ಣ ಕಿರು ಪುಸ್ತಕ. ಇದನ್ನು ಮೇ ಬಿ ನಾನು ಅತಿ ಶೀಘ್ರದಲ್ಲೇ ಇದರ ಬಗ್ಗೆ ನಾನು ಅಪ್ಲೋಡ್ ಮಾಡಬಹುದೇನೋ. ಅದು ಬಹಳ ಚಿಕ್ಕದಿದೆ ಪುಸ್ತಕ. ಸೊ ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ಅನಿಸಿಕೆಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂಚೂರು ಲೈಕು, ಶೇರು, ಸಬ್ಸ್ಕ್ರೈಬು ಅಂತೇನೋ ಹೇಳ್ತಾರೆ, ಅದನ್ನೊಂಚೂರು ಮಾಡಿಬಿಡಿ. ಸೊ ದತ್ತಗುರು.